ಹಲೋ ಫ್ರೆಂಡ್ಸ್, AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ರಾಜಸ್ಥಾನ್ ಡೈರಿನಲ್ಲಿ ಜೈಪುರದ 3ನೇ ವಿಡಿಯೋನ ನಿಮ್ಮ ಎದುರುಗಡೆ ತೋರಿಸ್ತಾ ಇದ್ದೀನಿ. ಮೊದಲ 2 ವಿಡಿಯೋನ ನೀವು ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೇನೆ. ನೀವೀಗ ನೋಡ್ತಾ ಇರೋ ಸ್ಮಾರಕದ ಹೆಸರು ಹವಾ ಮಹಲ್. ಹೆಚ್ಚಿನ ಜನಕ್ಕೆ ಇದು ಗೊತ್ತಿದ್ದೇ ಇರುತ್ತೆ. ಇದನ್ನ ಕಟ್ಟಿಸಿದವನು ಸವಾಯಿ ಪ್ರತಾಪ್ ಸಿಂಗ್. ಇವನು ಸವಾಯಿ ಜಯಸಿಂಗ್ರ ಮೊಮ್ಮಗ. ಇದು ಯಾವ ಶೇಪಲ್ಲಿದೆ ಅಂದರೆ ಒಂದು ರೀತಿ ಕಿರೀಟದ ಆಕೃತಿಯಲ್ಲಿ ಇದೆ. ಸವಾಯಿ ಪ್ರತಾಪ್ ಸಿಂಗ್ ಕೃಷ್ಣನ ಭಕ್ತನಾಗಿದ್ದ. ಕೃಷ್ಣನ ಕಿರೀಟದ ಥರ ಈ ಬಿಲ್ಡಿಂಗನ್ನು ಅವನು ಕಟ್ಟಿದ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಅರಮನೆಯ ಹಿಂಭಾಗ. ಇದು ರಸ್ತೆಯ ಕಡೆ ಈ ತರ ಇದೆ. ನಾವೀಗ ಇದನ್ನ ಒಳಗಡೆಯಿಂದ ನೋಡೋಣ, ಬನ್ನಿ. ಇದು ಅರಮನೆಯ ಎಂಟ್ರೆನ್ಸ್. ಮತ್ತೊಂದು ಎಂಟ್ರೆನ್ಸ್ ಒಳಗಡೆ ಹೋದರೆ ಈ ರೀತಿ ನಮಗೆ ಕಾಣಸಿಗುತ್ತೆ ಸಂಪೂರ್ಣ ಅರಮನೆ. ಹವಾ ಮಹಲ್ ಒಟ್ಟು 5 ಫ್ಲೋರ್ ಇರುವಂಥ ಕಟ್ಟಡ. ಒಂದೊಂದೇ ಫ್ಲೋರ್ ಅನ್ನು ನಾವು ಹತ್ಕೊಂಡು ಹೋದಂತೆ ಜಾಗ ಕಡಿಮೆ ಆಗ್ತಾ ಬರುತ್ತೆ. ನೀವು ಹಿಂದ್ಗಡೆಯಿಂದ ನೋಡಿದ್ರಲ್ಲ, ರಸ್ತೆ ಕಡೆಯಿಂದ, ಅದರ ಹಿಂಭಾಗ ಈ ತರ ಕಾಣುತ್ತೆ ಅರಮನೆ ಒಳಗಡೆಯಿಂದ. ಹವಾ ಮಹಲ್ನಲ್ಲಿ ಒಟ್ಟು 953 ಈ ಥರದ ಕಿಟಕಿಗಳನ್ನು ನಾನು ನೋಡ್ಬೋದು. ಹವಾ ಮಹಲನ್ನು 2 ರೀಸನ್ಗೋಸ್ಕರ ಕಟ್ಟಿದ್ರು. ಒಂದು, ತಂಪಾದ ಗಾಳಿ ಬರಲಿ ಅಂತ. ಗಾಳಿ ಸಣ್ಣ ರಂಧ್ರದ ಮುಖಾಂತರ ಬಂದರೆ ಅದು ತಂಪಾಗಿರುತ್ತೆ. ಅದನ್ನು ವೆಂಚೂರಿ ಎಫೆಕ್ಟ್ ಅಂತ ಕರೀತಾರೆ. ರಾಜಸ್ಥಾನದಲ್ಲಿ ಹೀಟ್ ಜಾಸ್ತಿ ಇರೋದ್ರಿಂದ ಈ ಮೆಥಡಿಂದ ಕಟ್ಟಡವನ್ನು ಕೂಲಾಗಿರ್ತಿದ್ರು. ಇದು ಒಂದು ರೀಸನ್ನು. ಮತ್ತೊಂದು ಬಹುಮುಖ್ಯವಾದ ರೀಸನ್ ಅಂದರೆ ರಜಪೂತ್ರಲ್ಲಿ ಪರದಾ ಸಿಸ್ಟಮ್ ಚಾಲ್ತಿಯಲ್ಲಿತ್ತು. ಪರದಾ ಸಿಸ್ಟಮ್ ಅಂದರೆ ರಾಣಿಯರು ಪಬ್ಲಿಕ್ನ ಹೊರಗಡೆ ಹೋಗಾಗಿರಲಿಲ್ಲ, ಜನರಲ್ ಪಬ್ಲಿಕ್ ಹತ್ರ ಹೋಗಾಗಿರಲಿಲ್ಲ. ಅವರು ಯಾವತ್ತೂ ಅರಮನೆ ಒಳಗಡೆ ಇರ್ತಾ ಇದ್ರು. ಅರಮನೆ ಒಳಗಡೆಯಿಂದ ಹೊರಗಡೆ ಜಗತ್ತು ಯಾವ ಥರ ಇದೆ, ಹೊರಗಡೆ ರಸ್ತೆ ಯಾವ ಥರ ಇದೆ, ಏನಾಗ್ತಾ ಇದೆ ಅನ್ನೋ ನೋಡೋದಕ್ಕೆ ಈ ಥರ ಕಿಟಕಿಗಳ ಮುಖಾಂತರ ಹೊರಗಡೆ ಜಗತ್ತನ್ನು ನೋಡ್ತಾ ಇದ್ರು. ಆದರೆ ಹೊರಗಡೆಯಿಂದ ಒಳಗಡೆ ಯಾರು ನೋಡ್ತಾ ಇದ್ದಾರೆ ಅಂತ ಕಾಣ್ತಿರ್ಲಿಲ್ಲ. ಅದು ಮತ್ತೊಂದು ಮುಖ್ಯವಾದ ರೀಸನ್ ಆಗಿತ್ತು ಹವಾ ಮಹಲ್ ಕಟ್ಟೋದಕ್ಕೆ. ಹವಾ ಮಹಲ್ನ ಮತ್ತೊಂದು ವಿಶೇಷತೆ ಏನಂದ್ರೆ, ಈ ಸಂಪೂರ್ಣ ಕಟ್ಟಡಕ್ಕೆ ಯಾವುದೇ ಫೌಂಡೇಶನ್ ಇಲ್ಲ. ಇದು ಜಗತ್ತಿನ ಅತ್ಯಂತ ಎತ್ತರದ ಫೌಂಡೇಶನ್ ಇಲ್ಲದೆ ಇರೋ ಕಟ್ಟಡ ಇದು. ನೀವೀಗ ನೋಡಿದ್ದೀರಾ ರಾಣಿಯರು ಹೇಗೆ ಹೊರಗಡೆ ಸಿಟಿಯಲ್ಲಿರೋ ರಸ್ತೆ ನೋಡ್ತಾ ಇದ್ರು ಅಂತ. ಇದು 5ನೇ ಫ್ಲೋರ್ ಅಥವಾ ಕೊನೆಯ ಫ್ಲೋರ್ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದನ್ನು ಹವಾ ಮಂದಿರ್ ಅಂತ ಕರೀತಾರೆ. ಅಲ್ಲಿಂದ
ನಿಮಗೆ ಅರಮನೆಯ ಸಂಪೂರ್ಣ ಚಿತ್ರಣ ಕಾಣುತ್ತೆ. ನಾವೀಗಿರೋದು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್, ಜಂತರ್ ಮಂತರ್. ಜಂತರ್ ಅಂದ್ರೆ ಯಂತ್ರ ಅಂತ, ಮಂತರ್ ಅಂದ್ರೆ ಮೆಷರ್ಮೆಂಟ್. ಇಲ್ಲಿ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಯಂತ್ರಗಳನ್ನು ನಾವು ನೋಡ್ಬೋದು. ಇದನ್ನ ಲಘು ಸಾಮ್ರಾಟ್ ಯಂತ್ರ ಅಂತ ಕರೀತಾರೆ. ಇದನ್ನ ಟೈಮ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಎಡಗಡೆ ಒಂದು ಪಾರ್ಟ್ ಇದೆ, ಬಲಗಡೆ ಒಂದು ಪಾರ್ಟ್ ಇದೆ. ಎಡಗಡೆ ಪಾರ್ಟು ಬೆಳಗ್ಗೆ ಅಂದರೆ 6ರಿಂದ 12 ಗಂಟೆವರೆಗೆ, ಬಲಗಡೆ ಪಾರ್ಟಲ್ಲಿ ಮಧ್ಯಾಹ್ನ 12ರಿಂದ ಸಂಜೆಯವರೆಗೆ ಟೈಮ್ ಮೆಷರ್ ಮಾಡ್ಬೋದು. ಈಗ ಬಲಗಡೆ ಪಾರ್ಟಲ್ಲಿ ನಾವಿದ್ದೀವಿ, ನೋಡೋಣ ಟೈಮ್ ಹೇಗಿದೆ ಅಂತ. ಇಲ್ಲಿ ಕಾಣ್ತಿದೆಯಲ್ಲ, ಒಂದೊಂದು ಮಾರ್ಬಲ್ ಇದೆಯಲ್ಲ, ಇದು ಒಂದೊಂದು ಗಂಟೆ. ಒಂದೊಂದು ಗಂಟೆಯನ್ನು ಫರ್ದರ್ ಡಿವೈಡ್ ಮಾಡ್ತಾರೆ. ಈಗ ನಾವಿರೋದು 3 ಗಂಟೆ 15 ನಿಮಿಷ. 15 ಮಧ್ಯದ ಗೆರೆ 15 + 1 3 ಗಂಟೆ 16 ನಿಮಿಷ ಆಗಿದೆ. ಈಗ ಇದು ಜೈಪುರದ ಲೋಕಲ್ ಟೈಮ್, ಅಂದರೆ 1 ಗಂಟೆ ಉದ್ದ ಗೆರೆ ಇದೆಯಲ್ಲ, ಅದು 3 ಅಂತ ತೋರಿಸ್ತಾ ಇದೆ ಎಕ್ಸಾಕ್ಟ್ ಆಗಿ ಅಲ್ಲಿ. ಈಗ ಹಿಂದಿನಲ್ಲಿ 3 ಅಂತಿದೆ. ನೆಕ್ಸ್ಟ್ ಗೆರೆ 15 ನಿಮಿಷದ್ದೊಂದು 15, ಆಮೇಲೆ ಗೆರೆ ಇರೋದು ಫರ್ದರ್ ಡಿವೈಡ್ ಮಾಡಿದರೆ ಅದು 5 ನಿಮಿಷ ಅಂತ. ಅಂದರೆ ಟೋಟಲಿ ಈ ಯಂತ್ರದಲ್ಲಿ ನಾವು 20 ಸೆಕೆಂಡ್ವರೆಗೆ ಅಕ್ಯುರಸಿಯನ್ನು ಮೆಷರ್ ಮಾಡ್ಬೋದು. ಇದು ಜೈಪುರದ ಲೋಕಲ್ ಟೈಮ್ ಅಂತ ತೋರಿಸುತ್ತೆ. ನಾವು IST ಇರೋದು ಅಲಹಾಬಾದ್ ಟೈಮಿಂಗ್. ಇದು ಸ್ಮಾಲ್ ಪ್ರೋಟೋಟೈಪ್ ಮಾಡಿದ್ರು ಆ ಯಂತ್ರ ಮಾಡೋಕ್ಕಿಂತ ಮೊದಲು. ಇದು ಬೃಹತ್ ಸಾಮ್ರಾಟ್ ಯಂತ್ರ ಅಂತ. ಇದು ಸೇಮ್ ಲೈಕ್ ಲಘು ಸಾಮ್ರಾಟ ಯಂತ್ರ, ಆದರೆ 10 ಟೈಮ್ಸ್ ದೊಡ್ಡದು. 10 ಟೈಮ್ಸ್ ದೊಡ್ಡ ಆಗಿರೋದ್ರಿಂದ ಅಕ್ಯುರಸಿನೂ 10 ಟೈಮ್ಸ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಅಂದರೆ 2 ಸೆಕೆಂಡಿಗೆ ಇದು ಅಕ್ಯುರಸಿ ಇದೆ. ನಾವೀಗ ನೋಡ್ತಾ ಇರೋದು ಧ್ರುವ ನಕ್ಷತ್ರವನ್ನು ಗುರುತಿಸೋದು. ಯಾರೋ ಇದೆಯಲ್ಲ, ಅದರ ಎದುರುಗಡೆನೆ ಧ್ರುವ. ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಸನ್ ಡಯಲ್. ಇದರ ಹಿಂಭಾಗದಲ್ಲೂ ಇದೇ ಥರದ್ದೇ ಒಂದು ಸನ್ ಡಯಲ್ ಇದೆ. 6 ತಿಂಗಳು ಅದನ್ನು ಯೂಸ್ ಮಾಡ್ತಾರೆ, ಉಳಿದ 6 ತಿಂಗಳು ಇದನ್ನು ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಸೂರ್ಯನ ಕಿರಣಗಳು 6 ತಿಂಗಳು ಒಂದರ ಮೇಲೆ, ಉಳಿದ 6 ತಿಂಗಳು ಮತ್ತೊಂದರ ಮೇಲೆ ಬೀಳುತ್ತೆ. ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಕರಿತೀವಿ. ಇದನ್ನು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತಂದರೆ, ಇದರ ಮಧ್ಯ ಒಂದು ರಾಡ್ ಕಾಣುತ್ತೆ. ಆ ರಾಡು ಆಕ್ಸಿಸ್ ಆಫ್ ರೊಟೇಷನ್, ಅರ್ಥನ ಆಕ್ಸಿಸ್ ಆಫ್ ರೊಟೇಷನ್ನ ಪ್ಯಾರಲಲ್ ಆಗಿದೆ. ಈ ಸನ್ ಡಯಲ್ಲು ಇಕ್ವೆಟಾರ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಆದ್ದರಿಂದ ನಾವು ಕರೆಕ್ಟಾಗಿ ಟೈಮನ್ನು ಮೆಷರ್ ಮಾಡ್ಬೋದು. ಸೂರ್ಯ ಎಲ್ಲಿದ್ದಾನೆ ಅದರ ಮೇಲೆ ನೋಡಿ. ಈಗ ಕರೆಕ್ಟಾಗಿ ಆ ರಾಡ್ನ ನೆರಳು 3 ಗಂಟೆ 3 ಮತ್ತು 4 ಗಂಟೆ ಮಧ್ಯ ಕಾಣುತ್ತೆ. ಇದು ಜೈಪುರದ ಲೋಕಲ್ ಟೈಮಿಂಗನ್ನು ತೋರಿಸುತ್ತೆ. ಇದು ಜಯಪ್ರಕಾಶ ಯಂತ್ರ. ಸೂರ್ಯ ಯಾವ ರಾಶಿನಲ್ಲಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ಇದರಿಂದ ಮೆಷರ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ, ಒಂದು ನೆರಳು ಬೀಳ್ತಾ ಇದೆ ಇಲ್ಲಿ ನೋಡಿ. ತಂತಿಯನ್ನು ಅಲುಗಾಡಿಸ್ತಾರೆ. ಇಲ್ಲಿ ತಂತಿಯನ್ನು ಅಲುಗಾಡಿಸಿದ ತಕ್ಷಣ ನೆರಳು ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಎಲ್ಲಿದೆ ಅಂತ ನೆರಳು. ಈಗ ಸೂರ್ಯ ಧನುರಾಶಿಲಿದ್ದಾನೆ ಅಂತ ಅರ್ಥ. ಆ ವೈಟ್ ಮಾರ್ಬಲ್ಲು ಧನುರಾಶಿಯನ್ನು ರೆಪ್ರೆಸೆಂಟ್ ಮಾಡುತ್ತಂತ. ಆ ಥರ ಡಿಫ್ರೆಂಟ್ ವೈಟ್ ಮಾರ್ಬಲ್ ಇದೆ. ಅದರ ಪಕ್ಕದಲ್ಲೂ ಇದರ ಕಾಂಪ್ಲಿಮೆಂಟ್ ಆಗಿ ಒಂದು ಯಂತ್ರ ಇದೆ. ಕಾಂಪ್ಲಿಮೆಂಟ್ ಅಂತಂದರೆ ಅಲ್ಲಿ ಖಾಲಿ ಇರೋ ಜಾಗದಲ್ಲಿ ಇಲ್ಲಿ ವೈಟ್ ಮಾರ್ಬಲ್ ಇದೆ, ಅಲ್ಲಿ ವೈಟ್ ಮಾರ್ಬಲ್ ಇರೋ ಜಾಗದಲ್ಲಿ ಇಲ್ಲಿ ಖಾಲಿ ಇದೆ. ಆ ಥರ ಕೆಲವೊಂದು ರಾಶಿನಲ್ಲಿ ಇಲ್ಲಿ ನೆರಳು ಕಾಣುತ್ತೆ, ವೈಟ್ ಮಾರ್ಬಲ್ ಮೇಲೆ ಬೀಳುತ್ತೆ. ಕೆಲವೊಂದು ರಾಶಿನಲ್ಲಿ ಅದರ ಪಕ್ಕದ ನಾವು ಹಿಂದೆ ತೋರಿಸಿದ್ವಲ್ಲ ಆ ಯಂತ್ರದಲ್ಲಿ ನೆರಳು ಬೀಳುತ್ತೆ. ಈಗ ನೋಡ್ತಾ ಇದ್ದೀರಾ, ಇಲ್ಲಿ ನೆರಳು ಎಲ್ಲೂ ಯಾವ ವೈಟ್ ಮಾರ್ಬಲ್ ಮೇಲೂ ಬೀಳ್ತಾ ಇಲ್ಲ. ಈ ನೆರಳು ಇದೆಲ್ಲೋ ಖಾಲಿ ಜಾಗದಲ್ಲಿ ಬೀಳ್ತಾ ಇದೆ. ನಾವೀಗ ನೋಡ್ತಾ ಇರೋದು ರಾಮಯಂತ್ರ ಅಂತ. ಇದನ್ನ ಸನ್ ಯಾವ ಆ್ಯಂಗಲ್ನಲ್ಲಿ ಇದ್ದಾನೆ ಹೇಳೋದನ್ನು ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರು.
ಈ ಜಂತರ್ ಮಂತರನ್ನು ಕಟ್ಟಿಸಿದ್ದು ಸವಾಯಿ ಜೈಸಿಂಗ್ ಟು. ಸವಾಯಿ ಜೈಸಿಂಗ್ ಟು ಅವರು 11ನೇ ವಯಸ್ಸಿನಲ್ಲಿ ರಾಜರಾಗ್ತಾರೆ. ಅವರಿಗೆ ಫಿಸಿಕ್ಸ್, ಮ್ಯಾಥ್ಸ್ ಮತ್ತು ಆಸ್ಟ್ರಾನಮಿಯಲ್ಲಿ ಬಹಳ ಪಾಂಡಿತ್ಯವನ್ನು ಹೊಂದಿದ್ರು. ಅದಲ್ಲದೆ ಅವರಿಗೆ 17 ಲ್ಯಾಂಗ್ವೇಜ್ ಕೂಡ ಅವರು ಬಲ್ಲವರಾಗಿದ್ದರು. ಜೈಪುರದ ಜಂತರ್ ಮಂತರ್ ಅಲ್ಲದೆ ದೇಶದ ಇತರೆ ಕಡೆ 4 ಜಂತರ್ ಮಂತರನ್ನು ಅವರು ಕಟ್ಟಿಸಿದ್ರು. ಡೆಲ್ಲಿ, ಮಥುರಾ, ಕಾಶಿ, ಉಜ್ಜಯಿನಿನಲ್ಲೂ ಕೂಡ ಜಂತರ್ ಮಂತರ್ ಇದೆ. ಆದರೆ ಜೈಪುರದ ಜಂತರ್ ಮಂತರ್ ಈಗಲೂ ಸುಸಜ್ಜಿತವಾಗಿದೆ ಮತ್ತು ಚೆನ್ನಾಗಿ ವರ್ಕ್ ಮಾಡುತ್ತೆ. ನೀವೀಗ ನೋಡ್ತಾ ಇರೋದು ಲಘು ಸಾಮ್ರಾಟ ಯಂತ್ರ ಥರನೇ ಇದೆ, ಆದರೆ ಇದು ಟೋಟಲಿ ಡಿಫ್ರೆಂಟ್. 12 ಯಂತ್ರಗಳನ್ನು ನೋಡ್ಬೋದು. ಒಂದೊಂದು ರಾಶಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾರ್ಮಲಿ ಜ್ಯೋತಿಷಿಗಳು ಬಂದು ಇದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಜಾತಕವನ್ನು ಬರೀತಾರೆ ಅಂತ ನಮಗೆ ಮಾಹಿತಿ ಇದೆ. ನಾವೀಗ ಬಂದಿರೋದು ಜೈಪುರದ ರಾಣಿಯರ ಸಮಾಧಿಗೆ. ಯಾಕಪ್ಪ ಸಮಾಧಿಗೆ ಬಂದ್ವಿ ಅಂತ ಹೇಳ್ಕೊತಿದ್ದೀರಾ? ಈ ಒಂದು ಸಮಾಧಿಯಲ್ಲೂ ಪ್ರಾಪರ್ ಆರ್ಕಿಟೆಕ್ಚರನ್ನು ಕೊಟ್ಟಿದ್ದಾರೆ ಇಲ್ಲಿನ ಶಿಲ್ಪಿಗಳು. ಅದನ್ನು ನೋಡೋದು ತುಂಬ ಚೆನ್ನಾಗಿರುತ್ತೆ. ರಾಜಸ್ಥಾನದಲ್ಲಿ ಸುಮಾರು ಸಮಾಧಿಗಳನ್ನು ನೀವು ನೋಡ್ಬೋದು, ಮುಖ್ಯವಾಗಿ ರಾಜಮನೆತನದವರಿದ್ದು. ಇದನ್ನು ಛತ್ರಿಗಳು ಅಂತ ಕರೀತಾರೆ. ನಾವು ಮುಂದೆ ಉದಯ್ಪುರಲ್ಲಿ, ಜೈಸಲ್ಮೇರಲ್ಲೂ ಕೂಡ ಇದೇ ಥರದ್ದನ್ನೇ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವೀಗ ಇರೋದು ಗುಡ್ಡದ ಮೇಲ್ಗಡೆ ಇರೋ ಒಂದು ಕೋಟೆ. ಇದನ್ನು ನಹಾರ್ಗಢ್ ಫೋರ್ಟ್ ಅಂತ ಕರೀತಾರೆ. ಇದನ್ನು ಸವಾಯಿ ಜೈಸಿಂಗ್ ಜೈಪುರದ ನಗರದ ರಕ್ಷಣೆಗೋಸ್ಕರ ಇದನ್ನು ಕಟ್ಟಿದ್ರು. ಇಲ್ಲಿಂದ ನಾವು ಜೈಪುರದ ಸಿಟಿಯನ್ನು ನೋಡ್ಬೋದು. ಈ ವ್ಯೂ ತುಂಬ ಚೆನ್ನಾಗಿ ಇರುತ್ತೆ. ಈ ಕೋಟೆ ಇದೆಯಲ್ಲ, ಈ ಕೋಟೆ ಆಮೇರ್ ಫೋರ್ಟ್ನ ಸುತ್ತ ಇರುವಂತಹ ಜೈಗಢ್ ಫೋರ್ಟ್ಗೆ ಹೋಗಿ ಟಚ್ ಆಗುತ್ತೆ. ಸೊ ದಟ್ ಇದು ಜೈಪುರದ ಸಿಟಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡುತ್ತೆ. ಈ ಕೋಟೆ ಒಳಗಡೆ ಒಂದು ಅರಮನೆ ಇದೆ. ಅದನ್ನು ಮಾಧವೇಂದ್ರ ಭವನ್ ಅಂತ ಕರೀತಾರೆ. ಇದನ್ನು ಸವಾಯಿ ಮಾಧವ್ ಸಿಂಗ್ ಅವರು ಕಟ್ಟಿಸಿದ್ರು. ಈ ಪ್ಯಾಲೇಸಲ್ಲಿ 10 ಅಪಾರ್ಟ್ಮೆಂಟ್ಗಳಿದೆ. 10 ಅಪಾರ್ಟ್ಮೆಂಟ್ ಯಾಕಪ್ಪ ಅಂದರೆ ಮಾಧವ್ ಸಿಂಗ್ಗೆ 9 ಜನ ರಾಣಿಯರು. ಪ್ರತಿ ರಾಣಿಯರಿಗೂ ಒಂದೇ ಥರದ ಅಪಾರ್ಟ್ಮೆಂಟನ್ನು ಕಟ್ಕೊಟ್ಟಿದ್ರು. ಒಂದರಲ್ಲಿ ತಾವು ಇರ್ತಾಯಿದ್ರು. ಇದು 2 ಫ್ಲೋರ್ ಇದೆ. ಒಂದು ಗ್ರೌಂಡ್ ಫ್ಲೋರ್, ಮತ್ತೊಂದು ಫಸ್ಟ್ ಫ್ಲೋರ್. ಇದು ರಾಣಿಯರ ಅಥವಾ ಒಂದು ರಾಣಿಯ ಮನೆ ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಇದು ಫಸ್ಟ್ ಫ್ಲೋರಲ್ಲಿ ರಾಣಿಯ ಮನೆ ಹೇಗಿರುತ್ತೆ ಹೇಳೋದನ್ನು ನೋಡ್ಬೋದು. ಸಾಮಾನ್ಯವಾಗಿ ವಿಂಟರ್ನಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇರ್ತಾಯಿದ್ರು, ಸಮ್ಮರಲ್ಲಿ ಫಸ್ಟ್ ಫ್ಲೋರಲ್ಲಿ ಇರ್ತಾಯಿದ್ರು. ಫಸ್ಟ್ ಫ್ಲೋರಲ್ಲಿ ವೆಂಟಿಲೇಷನ್ ಭಾಳ ಚೆನ್ನಾಗಿರ್ತಾ ಇತ್ತು. ನೀವು ನೋಡ್ತಿದ್ದೀರಲ್ಲ ಹುಕ್ಸ್, ಇದರಲ್ಲಿ ತಂಪಾದ ಅಥವಾ ಒದ್ದೆ ಮಾಡಿರೋ ಬಟ್ಟೆಯನ್ನು ಜೋತ್ ಬಿಡ್ತಾ ಇದ್ರು. ಇದರಿಂದ ಸಂಪೂರ್ಣ ಮನೆ ತಂಪಾಗಿ ಇರ್ತಾ ಇತ್ತು.
ನಹಾರ್ಗಢ್ ಪ್ಯಾಲೇಸು ರಾಜನ ಹಂಟಿಂಗ್ ಪ್ಯಾಲೇಸ್, ಅಂದರೆ ಬೇಟೆಗೋಸ್ಕರ ಬಂದಾಗ ರಾಜ ಇಲ್ಲಿರ್ತಿದ್ದ. ವರ್ಷದ ಕೆಲವೇ ತಿಂಗಳಲ್ಲಿ ರಾಜ ಮತ್ತು ರಾಣಿಯರು ಇಲ್ಲಿರ್ತಿದ್ರು. ರಾಜರ ಅಧಿಕೃತ ನಿವಾಸ ಜೈಪುರದ ಸಿಟಿ ಪ್ಯಾಲೇಸ್ ಆಗಿತ್ತು. ಇದು ಕೇವಲ ಟೆಂಪ್ರರಿ ರೆಸಿಡೆನ್ಷಿಯಲ್ ಪಾರ್ಟ್ ಆಗಿತ್ತು. ಅದಕ್ಕಾಗಿ ಇಲ್ಲಿ ನಾವು ದಿವಾನೆ ಆಮ್, ದಿವಾನೆ ಖಾಸ್ ಆ ಥರ ಯಾವುದನ್ನು ನೋಡೋಕ್ಕೆ ಸಿಗಲ್ಲ ಇಲ್ಲಿ. ಇದು ಒಂದೊಂದು ಅಪಾರ್ಟ್ಮೆಂಟನ್ನು ಕನೆಕ್ಟ್ ಮಾಡೋ ಕಾರಿಡಾರು. ಎರಡು ರೀತಿ ಕಾರಿಡಾರ್ ಇತ್ತು. ಒಂದು ರಾಜ ಯೂಸ್ ಮಾಡ್ತಾ ಇರೋದು, ಮತ್ತೊಂದು ರಾಣಿ ಯೂಸ್ ಮಾಡ್ತಾ ಇರೋ ಕಾರಿಡಾರು. ರಾಜ ಯೂಸ್ ಮಾಡ್ತಾ ಇರೋ ಕಾರಿಡಾರ್ ಯಾವ ಥರ ಇತ್ತು ಅಂತಂದರೆ, ರಾಜ ಯಾವ ರಾಣಿಯರ ಮನೆಗೆ ಹೋಗ್ತಾನೆ ಹೇಳೋದು ಬೇರೆ ರಾಣಿಯವರಿಗೆ ಗೊತ್ತಾಗ್ತಾ ಇರಲಿಲ್ಲ. ನೀವೀಗ ನೋಡ್ತಾ ಇರೋದು ರಾಜನ್ನ ಅಪಾರ್ಟ್ಮೆಂಟು. ನಾವು ಮೇಲ್ಚಾವಣಿಗೆ ಬಂದರೆ ಬಹಳ ಸುಂದರವಾಗಿರೋ ಈ ಪ್ಯಾಲೇಸ್ನ ಆರ್ಕಿಟೆಕ್ಚರ್ ಕಾಣುತ್ತೆ. ಅದರ ಜೊತೆಗೆ ಜೈಪುರ ಸಿಟಿ ವ್ಯೂ ಇಲ್ಲಿಂದ ಬಹಳ ಸುಂದರವಾಗಿ ಕಾಣುತ್ತೆ. ಜೈಪುರದ ಎಲ್ಲ ರಾಜರು ಮೊಘಲ್ ಸಾಮ್ರಾಜ್ಯದೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಔರಂಗಜೇಬನ ನಂತರ ಮೊಘಲ್ ಸಾಮ್ರಾಜ್ಯ ಪತನ ಆಯಿತು. ಮರಾಠರು ಮೊಘಲ್ ಸಾಮ್ರಾಜ್ಯವನ್ನು ಸೋಲಿಸಿದರು. ಅದೇ ರೀತಿ ಮರಾಠರು ಜೈಪುರದ ಸಂಸ್ಥಾನವನ್ನು ವಶಪಡಿಸಿಕೊಂಡ್ರು. ಇದೇ ನಹಾರ್ಗಢ್ ಫೋರ್ಟಲ್ಲಿ ಮರಾಠರು ಮತ್ತು ಜೈಪುರದ ರಾಜ್ಯರ ಮಧ್ಯೆ ಟ್ರೀಟಿ ಒಪ್ಪಂದ ಆಯಿತು. ಮರಾಠರ ನಂತರ ಬ್ರಿಟಿಷ್ ರಾಜ್ ಸ್ಟಾರ್ಟ್ ಆಯಿತು. ಯಾವ ರಾಜರು, ಇಡೀ ರಾಜಸ್ಥಾನದ ರಾಜರು ಬ್ರಿಟಿಷರ ವಿರುದ್ಧ ಹೋರಾಡಲಿಲ್ಲ. ಅವರು ಬ್ರಿಟಿಷರ ಪರವಾಗಿದ್ದರು. ಸ್ವತಂತ್ರ ನಂತರದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮುಂದಾಳತ್ವದಲ್ಲಿ ಈ ಎಲ್ಲ ಸಂಸ್ಥಾನಗಳು ಭಾರತದ ಗಣರಾಜ್ಯಕ್ಕೆ ಸೇರ್ಪಡೆಯಾದವು. ಈ ವಿಡಿಯೋದೊಂದಿಗೆ ನಮ್ಮ ಜೈಪುರದ ಸುತ್ತಮುತ್ತಲಿನ ಪ್ರವಾಸ ಮುಗಿಯುತ್ತೆ. ನಾವು ಇಲ್ಲಿಂದ ಮುಂದೆ ಮಧ್ಯ ರಾಜಸ್ಥಾನವಾದ ಮಾರ್ವಾರ್ ಪ್ರದೇಶ ಅಥವಾ ಜೋಧ್ಪುರ್ ಪ್ರದೇಶಕ್ಕೆ ಹೋಗ್ತಾ ಇದ್ದೇವೆ. ಆ ವಿಡಿಯೋವನ್ನು ನಿರೀಕ್ಷಿಸ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, AVK ಹಾಬಿ ಐಡಿಯಾಸನ್ನು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ ಯು.